ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟೋರಿ ವರ್ಲ್ಡ್. ಇವತ್ತು ನಾನು ಹೇಳಕ್ ಹೊರಟಿರೋ ಸ್ಟೋರಿ ಹಾಂಟೆಡ್ ಸ್ಟಾಫ್ ರೂಮ್ ಅಂತ. ಆ ಸ್ಟಾಫ್ ರೂಮ್ ಅನ್ನ ಹಾಂಟೆಡ್ ಅಂತ ಯಾಕೆ ಹೇಳ್ತಾ ಇದ್ರು ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂಡ್ ಬೆಲ್ಲೈಕನ್ನ ಮರಿದೆ ಪ್ರೆಸ್ ಮಾಡಿ. ಸೊ ಹೀಗೆ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ತಲುಪುತ್ತೆ. ಸೊ ಇದ್ರ ಮುಂಚೆನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿಲ್ಲ ಅಂದಿದ್ರೆ ಅಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತಿನ ಸ್ಟೋರಿನ ಶುರು ಮಾಡೋಣ. ಇವತ್ತಿನ ಸ್ಟೋರಿಲಿ ಅಂಜಲಿ ಅನ್ನೋ ಹುಡುಗಿ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ. ಸೊ ಅವಳು ಟೀಚರ್ ಟ್ರೈನಿಂಗ್ ಮುಗಿಸಿ ಒಂದು ರೆಪ್ಯೂಟೆಡ್ ಸ್ಕೂಲಲ್ಲಿ ಇಂಟರ್ವ್ಯೂ ಕೊಟ್ಟಿರ್ತಾಳೆ. ಸೊ ಸೆಲೆಕ್ಟು ಆಗ್ತಾಳೆ. ತುಂಬ ಖುಷಿ ಆಗುತ್ತೆ ಅವಳಿಗೆ, ಯಾಕಂದರೆ ಇಟ್ ವಾಸ್ ಹರ್ ಡ್ರೀಮ್. ಅವಳು ಸೈನ್ಸ್ ಟೀಚರ್ ಆಗಿ ಅಲ್ಲಿ ಜಾಬ್ ಸಿಗುತ್ತೆ ಅವಳಿಗೆ. ಹಾಗೆ ಅವಳ ಮನೇಲಿ ಅವಳ ತಂದೆ ಅವಳ ಅಮ್ಮ ಇಬ್ಬರೇ ಇರ್ತಾರೆ. ಅವ್ರ ಜೊತೆ ಅಂಜಲಿ ಇರ್ತಾಳೆ. ಆ್ಯಂಡ್ ಅವ್ರ ಸಂಸಾರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಹಾಗೆ ಅವಳು ಜಾಬ್ ಆಗುತ್ತಲ್ವಾ, ತುಂಬಾ ಖುಷಿಲಿ ಆ ಜಾಬನ್ನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಅಂಡ್ ಸ್ಟೂಡೆಂಟ್ಸು ಅಷ್ಟೇ ಅವಳನ್ನು ತುಂಬಾ ಲೈಕ್ ಮಾಡ್ತಾ ಇರ್ತಾರೆ. ಅವಳು ತುಂಬಾ ಫ್ರೆಂಡ್ಲಿ ಟೀಚರ್ ಆಗಿರ್ತಾಳೆ, ಸೈನ್ಸ್ ಟೀಚರ್ ಆಗಿರ್ತಾಳೆ. ಸೊ ಹಾಗೆ ದಿನ ಹೋಗ್ತಾ ಹೋಗ್ತಾ ಎಕ್ಸಾಮ್ಸ್ ಬರುತ್ತೆ. ಸೊ ಎಕ್ಸಾಮ್ ಆದ್ಮೇಲೆ ಪೇಪರ್ ಕರೆಕ್ಷನ್ಸ್ ಇರುತ್ತಲ್ವಾ. ಸೊ ಮನೇಲಿ ಆಲ್ರೆಡಿ ಅವಳು ಹೇಳ್ಬಿಟ್ಟು ಬಂದಿರ್ತಾಳೆ, ನಾನು ಇವತ್ತು ಬರ್ಬೇಕಾದ್ರೆ ಲೇಟ್ ಆಗುತ್ತೆ, ಯೂಶುವಲ್ ಟೈಮಿಂಗ್ಸ್ಗಿಂತ ಲೇಟ್ ಆಗಿ ಬರ್ತೀನಿ ಅಂತ. ಸೊ ಹಾಗೆ ಪೇಪರ್ ಕರೆಕ್ಷನ್ಸ್ ಮಾಡ್ತಾ ಇರ್ತಾಳೆ. ಒಂದು 8 o'clock ವರೆಗೆ ಪೇಪರ್ ಕರೆಕ್ಷನ್ಸ್ ಮಾಡ್ತಾನೆ ಇರ್ತಾಳೆ. ಸೊ ಅದಾದ್ಮೇಲೆ ಅವಳು ಪತ್ತೆ ಇರೋದಿಲ್ಲ, ಯಾಕಂದ್ರೆ ಮನೆಗೆ ಬಂದಿರಲ್ಲ ಅವಳು. ಅವಳು ತಂದೆಗೆ ತುಂಬಾ ಭಯ ಆಗುತ್ತೆ. ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು, ಆದ್ರೆ ಇಷ್ಟು ಲೇಟ್ ಆಗುತ್ತೆ ಅಂತ ಹೇಳಿರ್ಲಿಲ್ವಲ್ಲ, ಇಷ್ಟು ಲೇಟು ಸ್ಕೂಲಲ್ಲಿ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗೆ ಅವ್ರ ತಂದೆ ಕಾಲ್ ಮಾಡ್ತಾ ಇರ್ತಾರೆ ಪದೇ ಪದೇ, ಬಟ್ ಅವಳು ಕಾಲ್ ರಿಸೀವ್ ಮಾಡ್ತಾ ಇರಲ್ಲ. ಅವ್ರಿಗೆ ತುಂಬಾ ಭಯ ಆಗುತ್ತೆ. ಅವರು 11 ಆಗುತ್ತೆ, 12 ಆಗುತ್ತೆ, ಆಮೇಲೆ ಬೆಳಿಗ್ಗೆನೆ ಆಗೋಗುತ್ತೆ. ಸೊ ಅವರು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಮಗಳ ಬಗ್ಗೆ. ಸೊ ಫೋಟೋ ಎಲ್ಲ ಕೇಳ್ತಾರೆ ಅವರು. ಸೊ ಅಲ್ಲಿ ಪೊಲೀಸ್ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಅವರ ಸ್ಕೂಲ್ ಸ್ಟಾಫ್ ರೂಮ್ ಇಂದ ಕಾಲ್ ಬರುತ್ತೆ. ಸೊ ಆ ಕಾಲಲ್ಲಿ ಒಂದು ವಿಷಯ ಹೇಳ್ತಾರೆ. ಅದ್ ಕೇಳಿ ಅವ್ರ ತಂದೆಗೆ ತುಂಬಾನೇ ಭಯ ಆಗುತ್ತೆ. ಅವ್ರು ಅಲ್ಲಿಂದ ಪೊಲೀಸ್ ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಸ್ಟಾಫ್ ರೂಮ್ಗೆ ಹೋಗ್ತಾರೆ ಅವ್ರ ಸ್ಕೂಲ್ದು. ಸೊ ಅಲ್ಲಿ ನೋಡಿದಾಗ ಅಂಜಲಿ ಸತ್ತು ಬಿದ್ದಿರ್ತಾಳೆ. ಸೊ ಅವ್ರ ತಂದೆಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲಿ ಅವಳ ತಲೆನ ಚಚ್ಚಿ ಕೊಂದಿರ್ತಾರೆ. ಪೊಲೀಸ್ನವರು ಫುಲ್ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಮೈಯಲ್ಲಿ ತುಂಬಾ ಗಾಯಗಳಾಗಿರುತ್ತೆ. ಯಾರೋ ತುಂಬಾ ಕ್ರೂರವಾಗಿ ಅವಳನ್ನ ಕೊಂದಿರ್ತಾರೆ. ಸೊ ಹಾಗಾಗಿ ಇನ್ವೆಸ್ಟಿಗೇಟ್ ಶುರು ಮಾಡ್ತಾರೆ. ಅದಾದ್ಮೇಲೆ ಅವರು CCTV ಫುಟೇಜ್ ಚೆಕ್ ಮಾಡ್ತಾರೆ. 8 o'clock ವರೆಗೆ ಅಂಜಲಿ ಕರೆಕ್ಷನ್ಸ್ ಮಾಡ್ತಾನೆ ಇರ್ತಾಳೆ. ಬಟ್ ಅದಾದ್ಮೇಲೆ ಆಟೋಮ್ಯಾಟಿಕ್ ಆ ಫುಟೇಜ್ ಕ್ರಾಶ್ ಆಗೋಗುತ್ತೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಇನ್ವೆಸ್ಟಿಗೇಷನ್ನ. ಪದೇ ಪದೇ ಸ್ಕೂಲಿಗೆ ಬರ್ತಾ ಇರ್ತಾರೆ ಅವರು. ಪೊಲೀಸ್ ಇನ್ವೆಸ್ಟಿಗೇಟರ್ ವಿಜಯ್ ಅಂತ ಅವ್ರ ಹೆಸರು. ಅಲ್ಲಿ ಫುಲ್ ನ್ಯೂಸ್ ಪೇಪರ್ ಅಲ್ಲಿ ಅಕ್ಕಪಕ್ಕ ಎಲ್ಲ ಸ್ಕೂಲ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇರುತ್ತೆ. ಅಂದ್ರೆ ಆ ರೀತಿ ಕೊಲೆ ಆಗಿರೋ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಇದು ಆ ಪ್ರಿನ್ಸಿಪಲ್ಗೆ ಇಷ್ಟ ಆಗ್ತಾ ಇರಲ್ಲ, ಯಾಕಂದ್ರೆ ನಮ್ ರೆಪ್ಯೂಟೆಡ್ ಸ್ಕೂಲ್. ಸೊ ನಮ್ ರೆಪ್ಯುಟೇಷನ್ ಏನಾಗ್ಬೇಕು. ಸ್ಟಡೀಸ್ ಬಗ್ಗೆ ಚರ್ಚೆ ನಡೆದ್ರು ಪರವಾಗಿಲ್ಲ, ಬಟ್ ಈ ರೀತಿ ಚರ್ಚೆಯಲ್ಲಿ ಇದೆಯಲ್ವಾ ನಮ್ ಸ್ಕೂಲು. ಸೊ ಅದಕ್ಕೋಸ್ಕರ ಅವರು ಪೊಲೀಸ್ ಇನ್ವೆಸ್ಟಿಗೇಟರ್ ಹತ್ರ ಹೇಳ್ತಾರೆ, ನೀವು ಪದೇ ಪದೇ ಸ್ಕೂಲಿಗೆ ಬರಬೇಡಿ, ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಿಮ್ಗೆ ಹಾಗೂ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ನನಗೆ ಕಾಲ್ ಮಾಡಿ ಕೇಳಿ, ಬಟ್ ಪದೇ ಪದೇ ಬರಬೇಡಿ, ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಸೊ ಹಾಗೆ ಅದನ್ನ ಕೇಳಿ ಇನ್ವೆಸ್ಟಿಗೇಟರ್ ಹೊರಗಡೆ ಬಂದು ಅಲ್ಲೇ ಒಂದು ಸ್ಕೂಲ್ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇರುತ್ತೆ. ಸೊ ಅಲ್ಲಿ ಅವರು ಟೀ ಕುಡಿಯೋದಕ್ಕೆ ಅಂತ ಹೋಗ್ತಾರೆ. ಹೋದಾಗ ಅಲ್ಲಿ ಒಬ್ರು ಅಜ್ಜಿ ಇರ್ತಾರೆ. ಅವರು ಆ ಕೊಲೆ ಮಾಡಿದ್ದು ಆ ದೆವ್ವನೇ, ಆ ಸ್ಟಾಫ್ ರೂಮ್ ಅಲ್ಲಿ ಒಂದು ದೆವ್ವ ಇದೆ ಅಂತ ಹೇಳ್ತಾರೆ. ಸೊ ಅವಾಗ ಈ ಪೊಲೀಸ್ ಇನ್ವೆಸ್ಟಿಗೇಟರ್ ತುಂಬಾ ನಗ್ತಾರೆ. ಏನಮ್ಮ ಈ ಕಾಲದಲ್ಲೂ ನೀವು ಇದನ್ನೆಲ್ಲ ನಂಬ್ತೀರಾ, ಅದೆಲ್ಲ ಸಾಧ್ಯನೇ ಇಲ್ವಲ್ಲ. ಸೊ ಯಾರೋ ಏನೋ ಮಾಡಿದ್ದಾರೆ, ಬಟ್ ನಮ್ಗೆ ಕ್ಲೂ ಸಿಗ್ತಾ ಇಲ್ಲ, ಬಟ್ ಐ ಫೈಂಡ್ ಔಟ್ ಅಂತ ಹೇಳ್ತಾರೆ. ಬಟ್ ಅವರು ಇಲ್ಲ, ಆ ಕೊಲೆನ ಆ ದೆವ್ವನೇ ಮಾಡಿದ್ದು ಅಂತ ತುಂಬಾ ಖಡಾಖಂಡಿತವಾಗಿ ಹೇಳ್ತಾರೆ. ಸೊ ಆವಾಗ ಪೊಲೀಸ್ ಆಫೀಸರ್ಗೆ ಅನ್ಸುತ್ತೆ, ಯಾಕೆ ನಾನು ರಾತ್ರಿ ಒಂದ್ಸಾರಿ ಹೋಗಿ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಬಾರ್ದು, ಚೆಕ್ ಮಾಡೋದ್ರಲ್ಲಿ ಏನೂ ಇಲ್ವಲ್ಲ, ಏನಾದ್ರೂ ಕ್ಲೂ ಸಿಕ್ಕಿದ್ರೂ ಸಿಕ್ಬೋದಲ್ವಾ. ಸೊ ಹಾಗಾಗಿ ನಾನು ಇವತ್ತೇ ರಾತ್ರಿ ಅಲ್ಲಿ ಹೊರಡ್ತೀನಿ ಅಂತ ಅವ್ರು ಅನ್ಕೊಳ್ತಾರೆ. ಸೊ ಹಾಗೆ ರಾತ್ರಿ ಸ್ಕೂಲ್ ಗಾರ್ಡ್ ಹತ್ರ ಕೀ ಇಸ್ಕೊಂಡು ರಾತ್ರಿ ಹೊರಡ್ತಾರೆ. ಹೊರಡಿ ಸ್ಟಾಫ್ ರೂಮ್ ಹತ್ರ ಲಾಕ್ ಓಪನ್ ಮಾಡಿ ಸ್ಟಾಫ್ ರೂಮ್ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಸ್ಟಾಫ್ ರೂಮ್ ಫುಲ್ ಕೋಲ್ಡ್ ಆಗಿರುತ್ತೆ, ಫುಲ್ ಫ್ರೀಸ್ ಆಗಿರುತ್ತೆ.
ಅವ್ರು ಅದನ್ನೆಲ್ಲ ಕೇರ್ ಮಾಡಲ್ಲ. ಒಳಗಡೆಯಿಂದ ಲಾಕ್ ಮಾಡಿ ಡ್ರಾವರ್ ಎಲ್ಲ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ. ಸೊ ನೋಡ್ತಾ ಇರ್ಬೇಕಾದ್ರೆ ಎಲ್ಲ ಲೈಟ್ಸ್ ಡ್ರವರ್ ಓಪನ್ ಮಾಡಿ ಇನ್ನೇನ್ ನಾವು ನೋಡ್ಬೇಕು, ಅವಾಗ ಎಲ್ಲಾ ಲೈಟ್ಸ್ ಫ್ಲಿಕರ್ ಆಗೋದಕ್ಕೆ ಶುರು ಆಗುತ್ತೆ ಸ್ಟಾಫ್ ರೂಮ್ದು. ಸೊ ಇದೇನ್ ಈ ರೀತಿ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಆ ಲೈಟ್ ಅನ್ನ ಟ್ಯೂಬ್ ಲೈಟ್ ಅನ್ನ ಮೂವ್ ಮಾಡಿ ಸರಿ ಮಾಡ್ತಾರೆ. ಸೊ ಮತ್ತೆ ಅದನ್ನ ಕೇರ್ ಮಾಡಲ್ಲ. ಇಲ್ಲ, ನಾನು ವರ್ಕ್ ಮಾಡೋದಕ್ಕೆ ಬಂದಿದ್ದೀನಿ, ನಾನು ಇನ್ವೆಸ್ಟಿಗೇಟ್ ಮಾಡ್ಲೇಬೇಕು, ನನ್ ಕ್ಲೂ ಸಿಗ್ಲೇಬೇಕು ಅಂತ ಅನ್ಕೊಂಡು ಅವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ಅದನ್ನ ಹುಡುಕ್ತಾರೆ ಮತ್ತೆ. ಸೊ ಇನ್ನೇನ್ ಡ್ರವರಿಂದ ಆ ಪೇಪರ್ಸ್ ಎಲ್ಲ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಆ ಟ್ಯೂಬ್ ಲೈಟ್ ಇರುತ್ತಲ್ವಾ, ಅದು ಬ್ಲಾಸ್ಟ್ ಆಗುತ್ತೆ. ಸೊ ಫುಲ್ ಕತ್ಲಾಗುತ್ತೆ. ಆಮೇಲೆ ಅಟ್ಮಾಸ್ಫಿಯರ್ ಫುಲ್ ಕೋಲ್ಡ್ ಆಗುತ್ತೆ. ಸೊ ಇವ್ರಿಗೆ ಏನು ಅಂತ ಗೊತ್ತಾಗಲ್ಲ. ಇನ್ನೇನು ಆ ಪೇಪರ್ ಹೊರಗಡೆ ತಂದು ನೋಡೋಣ ಅಂತ ಅನ್ಕೊಂಡು ಆ ಪೇಪರ್ ತೆಗಿತಾರ ಅಲ್ಲಿಂದ. ತೆಗೆದು ಹೊರಗಡೆ, ಯಾಕಂದ್ರೆ ಅಲ್ಲಿ ಏನು ಕಾಣಿಸ್ತಾ ಇರೋದಲ್ಲ, ಫುಲ್ ಕತ್ಲೆ ಆಗಿರುತ್ತೆ. ಹೊರಗಡೆ ಬಂದ್ ನೋಡೋಣ ಅಂತ ಬಾಗಿಲ್ ತೆಗಿಯೋದಕ್ಕೆ ಬರ್ತಾರೆ. ಅವರೇ ಲಾಕ್ ಮಾಡಿರ್ತಾರಲ್ವಾ. ಬಾಗಿಲ್ ತೆಗಿಯೋದಕ್ಕೆ ಅಂತ ಹೋದಾಗ ಬಾಗಿಲ್ ತೆಗಿಯೋದಕ್ಕೇನೆ ಆಗಲ್ಲ, ಡೋರ್ ತೆಗಿಯೋದಕ್ಕಾಗಲ್ಲ. ಫುಲ್ ಒಂಥರ ಫ್ರೀಸ್ ಆಗಿರುತ್ತೆ, ಫುಲ್ ಕೋಲ್ಡ್ ಆಗಿರುತ್ತೆ. ತುಂಬಾ ಟ್ರೈ ಮಾಡ್ತಾರೆ, ಆಗ್ತಾನೆ ಇರಲ್ಲ. ಅಷ್ಟರಲ್ಲಿ ಹಿಂದ್ಗಡೆ, ಅಂದ್ರೆ ಅವರು ಬಾಗಿಲ್ ತೆಗಿತಾ ಇರ್ಬೇಕಾದ್ರೆ ಹಿಂದ್ಗಡೆ ಯಾವುದೋ ಒಂದು ಹುಡುಗಿ ಅಳ್ತಾ ಇರೋ ತರ ಸದ್ದು ಕೇಳಿಸುತ್ತೆ. ಸೊ ತುಂಬಾ ಹಾರ್ಟ್ ಬೀಟ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಪೊಲೀಸ್ ಆಫೀಸರ್ದು. ಯಾಕಂದ್ರೆ ನಾನು ಬರ್ಬೇಕಾದ್ರೆ ಒಬ್ನೇ ಬಂದಿದ್ದೆ, ಯಾರು ಇರ್ಲಿಲ್ಲ. ಗಾರ್ಡ್ ಹತ್ರ ಕೀ ಇಸ್ಕೊಂಡು ನಾನು ಬಂದಿದ್ದೆ, ಗಾರ್ಡು ಅಲ್ಲಿ ಇಲ್ಲ. ಸೊ ಯಾರಿಗ ಅಳ್ತಾ ಇರೋದು, ಯಾವ ಹೆಣ್ಮಗಳು ಅಳ್ತಾ ಇರೋದು ಅಂತ ಅನ್ಕೊಂಡು ಅವರು ಭಯದಲ್ಲೇ ತಿರುಗಿ ನೋಡ್ಬೇಕಾದ್ರೆ ಒಬ್ಳು ಹುಡುಗಿ ತಲೆ ತಗ್ಸಿ ಅಳ್ತಾ ಇರ್ತಾಳೆ. ಸೊ ಇವ್ರಿಗೆ ತುಂಬಾ ಭಯ ಆಗುತ್ತೆ. ಮತ್ತೆ ವಾಪಸ್ ಆಪೋಸಿಟ್ ಆಗಿ ಟರ್ನ್ ಆಗ್ತಾರೆ. ಏನಿದು, ಯಾರೇ ಹುಡುಗಿ, ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಅವ್ರು ಜಾಸ್ತಿ ಭಯ ಪಟ್ಟು ಬಾಗಿಲು ತೆಗಿಯೋದಕ್ಕೆ ಅಂತ ಟ್ರೈ ಮಾಡ್ತಾರೆ, ತುಂಬಾ ಟ್ರೈ ಮಾಡ್ತಾರೆ. ಬಾಗಿಲು ತುಂಬಾ ಗಟ್ಟಿಯಾಗಿರುತ್ತೆ, ತೆಗಿಯೋದಕ್ಕೆ ಆಗಲ್ಲ ಲಾಕ್. ಅದಾದ್ಮೇಲೆ ಅವರು ಯಾರೋ ಹಿಂದ್ಗಡೆ ಬಂದ ಹಾಗಾಗುತ್ತೆ. ತಿರುಗಿ ನೋಡ್ಬೇಕಾದ್ರೆ ಅದೇ ಹುಡುಗಿ ಅಳ್ತಾ ಇರ್ತಾಳಲ್ವಾ, ಅವಳು ಉಲ್ಟಾ ನೇತಾಡ್ತಾ ಇರ್ತಾಳೆ ಅವ್ರು ಎದುರುಗಡೆನೆ. ಇದನ್ನ ನೋಡಿ ಅವ್ರಿಗೆ ಹಾರ್ಟ್ ಬೀಟ್ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅಂತ ಅಂದ್ರೆ ಈಗಲೇ ಸತ್ತು ಹೋಗ್ತೀನೇನೋ ಅನ್ನೋ ಅಷ್ಟು ಭಯ ಆಗುತ್ತೆ. ಅಂಡ್ ನೋಡಿ ಇನ್ನೇನು ಅಂದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರು, ಆಗಲ್ಲ. ಯಾಕಂದ್ರೆ ಡೋರ್ ಲಾಕ್ ಆಗಿದೆ ಅಲ್ವಾ. ಇವ್ರು ನೋಡ್ತಿದ್ದಾಗೆ ಆ ಹುಡುಗಿ ಹಾಗೆ ಹಿಂದೆ ಹೋಗ್ತಾಳೆ. ಹಿಂದೆ ಹೋಗಿ ಅಂದ್ರೆ ತಲೆ ಕೆಳಗೆ ನೇತಾಡ್ತಿರ್ತಾಳಲ್ವಾ, ಅದೇ ರೀತಿ ಹಿಂದೆ ಹೋಗಿ ಅಲ್ಲಿ ಇವಳನ್ನೇ ಅಂದ್ರೆ ಈ ಸರ್ನೇ ನೋಡ್ತಾ ಇರ್ತಾನೆ. ನೋಡ್ತಾ ಇರ್ಬೇಕಾದ್ರೆ ಇವರು ಅಷ್ಟೇ ಅವಳ ಕಣ್ಗಳನ್ನೇ ನೋಡ್ತಾರೆ. ತುಂಬಾ ವೈಟ್ ಆಗಿರುತ್ತೆ, ವೈಲ್ಡ್ ಆಗಿ ಕಾಣಿಸ್ತಾ ಇರ್ತಾಳೆ. ಕರೆಕ್ಟ್ ಆಗಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಹುಡುಗಿ ಬೇರೆ ಯಾರು ಅಲ್ಲ, ಈ ಅಂಜಲಿನೇ ಅಂತ. ಯಾಕಂದ್ರೆ ಅವ್ರು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ನೋಡಿರ್ತಾರಲ್ವಾ, ಇವ್ರಿಗೆ ಶಾಕ್ ಆಗುತ್ತೆ. ಇದು ಹ್ಯಾಕ್ ಸಾಧ್ಯ? ನೋಡ್ತಾ ಇದ್ದ ಹಾಗೆ ಆ ಹುಡುಗಿ ಅಲ್ಲೇ ಹಿಂದ್ಗಡೆ ಹೋಗಿ ವ್ಯಾನಿಷ್ ಆಗೋಗ್ಬಿಡ್ತಾಳೆ. ಅಂದ್ರೆ ಅದ್ ಹೇಗಿರುತ್ತೆ ಅಂತಂದ್ರೆ ಎಲ್ಲಾ ಗೋಡೆಗಳು ಕಲ್ಲಿದ್ದಿರುತ್ತೆ, ಬಟ್ ಆ ಹುಡುಗಿ ನೇತಾಡ್ತಾ ಇರ್ತಾಳಲ್ವಾ, ಅದ್ರ ಹಿಂದೆ ಒಂದು ವುಡನ್ ಬಾಗ್ಲಿರುತ್ತೆ. ಸೊ ವುಡನ್ ಬಾಗ್ಲು ಗೋಡೆ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದು. ಬಾಕಿ ವಾಲ್ಗಳಿಗೆ ಕಂಪೇರ್ ಮಾಡಿದ್ರೆ ಅದು ಬೇರೆ ತರನೇ ಇರುತ್ತೆ. ಸೊ ಇದೇನಿದು, ಹಾಗಾದ್ರೆ ಇದನ್ನ ಓಪನ್ ಮಾಡ್ಬೋದು, ವುಡನ್ ಅಲ್ವಾ, ಅದೆಲ್ಲ ಓಪನ್ ಮಾಡಕ್ ಆಗ್ತಾ ಇರಲ್ಲ, ಇಲ್ಲ ಗೋಡೆ ತುಂಬಾ ಟೈಟ್ ಆಗಿರುತ್ತೆ. ಇದನ್ನಾದ್ರೂ ನಾನು ಒಡ್ದಾಕಿ ಹೊರಗಡೆ ಹೋಗ್ಬೋದಾ ನೋಡೋಣ ಅಂತ ಅನ್ಕೊಂಡು ಅವ್ರು ಅಲ್ಲೇ ಇದ್ದ ಒಂದು ರೋಡ್ ತಗೊಂಡ್ ಬಂದು ಅದನ್ನ ಒಡೆಯೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಒಡೆದಾಗ ಅಲ್ಲಿದ್ದ ವಸ್ತುಗಳನ್ನ ನೋಡಿ ಅವ್ರಿಗೆ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಅದನ್ನ ಅವ್ರ ಜೀವನದಲ್ಲಿ ಮುಂಚೆ ಯಾವತ್ತೂ ನೋಡಿರ್ಲಿಲ್ಲ. ಒಂದ್ ಬೊಂಬೆ ಇರುತ್ತೆ, ಅದ್ರ ಮೇಲೆ ರಕ್ತದ ತರ ಏನೋ ಕಲೆಗಳಿರುತ್ತೆ, ಅದ್ರ ಹತ್ರ ಎಲುಬುಗಳಿರುತ್ತೆ. ಆ ಬೊಂಬೆನ ಒಂದು ದಾರದಲ್ಲಿ ಕಟ್ಟಿರ್ತಾರೆ, ಆ ದಾರದ ಕೆಳಗಡೆ ಅಂಜಲಿ ಫೋಟೋ ಇರುತ್ತೆ. ಏನಿದು ಅವ್ರಿಗೇನು ಅಂತಾನೆ ಗೊತ್ತಾಗಲ್ಲ. ಸೊ ಅವ್ರು ಅಲ್ಲಿಂದ ಆ ಗೋಡೆನ ಒಡೆದು ಅಲ್ಲಿಂದ ಹೊರಗಡೆ ಬರ್ತಾರೆ. ರೀಸೆಂಟ್ಲಿ ಏನಾದ್ರು ರಿನೋವೇಷನ್ ಆಗಿದ್ಯಾ ಅಂತ ಆ ಗಾರ್ಡ್ ಹತ್ರ ಅವ್ರು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಗೋಡೆನೂ ಸರಿಯಾಗಿ ಇರುತ್ತೆ, ನಾರ್ಮಲ್ ಆಗಿರುತ್ತೆ, ಆ ಗೋಡೆ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಅದು ಓಪನ್ ಮಾಡಿ ನೋಡಿದಾಗ ಈ ರೀತಿ ವಸ್ತುಗಳಿರುತ್ತಲ್ವಾ, ಅವ್ರಿಗೆ ಡೌಟ್ ಆಗುತ್ತೆ ಏನೋ ವಿಷಯ ಇದೆ ಅಂತ. ಸೊ ಗಾರ್ಡ್ ಹತ್ರ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಹೌದು ರೀಸೆಂಟ್ಲಿ ರಿನೋವೇಷನ್ ಮಾಡಿಸಿದ್ದು ಪ್ರಿನ್ಸಿಪಲ್ ಏನೇ ಅಂತ. ಸೊ ಬಟ್ ಅವ್ರು ಯಾರ ಹತ್ರ ಮಾಡ್ಸಿದ್ರು ಅಂತ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ, ಅವ್ರ ನಂಬರ್ ತಗೋತಾರೆ. ಸೊ ಕಾಲ್ ಮಾಡಿ ಕೇಳಿದಾಗ ಒಂದ್ ವಿಚಾರ ಗೊತ್ತಾಗುತ್ತೆ, ರಿನೋವೇಷನ್ ಮಾಡಕ್ ಹೇಳಿದ್ದು ಪ್ರಿನ್ಸಿಪಲ್ಲೇ, ಬಟ್ ಇನ್ನೊಬ್ಬ ಸೈನ್ಸ್ ಟೀಚರ್ ವಿಕ್ರಮ್ ಅಂತ ಇರ್ತಾರೆ, ಅವರು ಯಾವಾಗ್ಲೂ ಪದೇ ರಿನೋವೇಷನ್ ಮಾಡ್ಬೇಕಾದ್ರೆ ಪದೇ ಬಂದು ನೋಡ್ಕೊಳ್ತಾ ಇರ್ತಾರೆ. ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಅವ್ರು ತುಂಬಾ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಸೊ ಆವಾಗ ಇವ್ರಿಗೆ ಡೌಟ್ ಆಗುತ್ತೆ ಏನೋ ವಿಷಯ ಇದೆ ಅಂತ. ಸೊ ಹಾಗೆ ಅವರು ಡೈರೆಕ್ಟ್ ಆಗಿ ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಿಗೆ ಹೋಗಿ ಇನ್ನೊಬ್ಬ ಸೈನ್ಸ್ ಟೀಚರ್ ವಿಕ್ರಮ್ ಅಂತ ಇರ್ತಾರಲ್ವಾ, ಸೊ ಹಾಗಾಗಿ ಅವ್ರನ್ನ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕರೀತಾರೆ. ಕರೆದು ಅರೆಸ್ಟ್ ಮಾಡ್ತಾರೆ ಡೈರೆಕ್ಟ್ ಆಗಿ. ನಿಜ ಹೇಳಿ ಏನ್ ನಡೀತು ಅಂತ. ಸೊ ಎಷ್ಟು ಕೇಳಿದ್ರು ಮೊದಲು ಅವ್ರು ಏನು ಹೇಳಲ್ಲ. ಸೊ ಅದಾದ್ಮೇಲೆ ಅವ್ರು ಒಂದೊಂದೇ ವಿಷಯ ಬಾಯ್ ಬಿಡ್ತಾ ಬರ್ತಾರೆ. ಅವ್ರು ಹೇಳ್ತಾರೆ, ನನ್ಗೆ
ಅಂದ್ರೆ ಅಂಜಲಿ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಟ್ ನಾನು ಆ ವಿಷಯನ ಅವ್ರಿಗೆ ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ನನ್ನ ಮೇಲೆ ಯಾವ ಇಂಟ್ರೆಸ್ಟು ಇರ್ಲಿಲ್ಲ. ಬಟ್ ಒಂದ್ ದಿವಸ ನಾನು ನೋಡಿದೆ, ಇನ್ನೊಬ್ಬ ಟೀಚರ್ ಇರ್ತಾರೆ, ಮ್ಯಾಥ್ಸ್ ಟೀಚರ್. ಸೊ ಅವ್ರ ಜೊತೆ ತುಂಬಾ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ಸೊ ಅದ್ ನನ್ಗೆ ತುಂಬಾ ಕೋಪ ಬರುತ್ತೆ. ಸೊ ನಾನು ಸಹಿಸ್ಕೊಳಕ್ ಆಗಲ್ಲ, ಯಾಕಂದ್ರೆ ನನ್ನನ್ನು ಅವ್ರು ಕೇರೇ ಮಾಡ್ತಾ ಇರಲ್ವಲ್ಲ. ಸೊ ಹಾಗೆ ನೋಡೋಣ ಯಾವತ್ತಾದ್ರೂ ಒಂದ್ ದಿವಸ ಮಾತಾಡ್ಬೇಕು ಅಂತ. ಯಾಕಂದ್ರೆ ದಿನ ಹೋದಾಗೆ ಅವ್ರಿಗೆ ಇವಳ ಮೇಲಿರೋ ಹುಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ಒಂದ್ ದಿವಸ ಕರೆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ಆ ದಿವಸ ಅವಳು ಸಾಯೋ ದಿವಸ ಕರೆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ, ಇವರು ವಿಕ್ರಮು ಅಷ್ಟೇನೆ, ಅಂದ್ರೆ ರಜಾ ಹಾಕಿ, ಆಕ್ಚುಲಿ ಆ ದಿವಸ ರಜಾ ಇರುತ್ತೆ, ಬಟ್ ಸ್ಟಿಲ್ ಅವರು ಆ ಸ್ಕೂಲಿಗೆ ಬಂದಿರ್ತಾರೆ. ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡು ಅವಳು ಒಬ್ಳೆ ಕರೆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ಸ್ಟಾಫ್ ರೂಮಿಗೆ ಬಂದು ಜಬರ್ದಸ್ತಿ ಅವಳನ್ನ ಎಳ್ದಾಡೋದಕ್ಕೆ ಶುರು ಮಾಡ್ತಾಳೆ, ಅವಳ ಮಾತಾಡೋದಕ್ಕೆ. ಅವಳಿಗೆ ಕೋಪ ಬರುತ್ತೆ, ಅವಳು ಜಸ್ಟ್ ಪುಷ್ ಮಾಡ್ತಾಳೆ, ಅವ್ನು ಬೀಳ್ತಾನೆ ಕೆಳಗೆ. ಸೊ ಆವಾಗ ಅವ್ನು ತುಂಬಾ ಜಾಸ್ತಿ ಕೋಪ ಬರುತ್ತೆ. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಅವಳ ತಲೆನ ಚಚ್ಚಿ, ಅಂದ್ರೆ ಗೋಡೆಗೆ ಚಚ್ಚಿ ಅವಳಿಗೆ ಸರಿ ಹೊಡಿತಾನ ಅವನು. ಸೊ ಗೋಡೆಗೆ ಚಚ್ಚಿದಾಗ್ಲೇ ಅವಳು ಸತ್ತು ಹೋಗ್ತಾಳೆ, ಯಾಕಂದ್ರೆ ತುಂಬಾ ಹಾರ್ಷಾಗಿ ಇಲ್ಲಿ ತಲೆಗೆ ಪೆಟ್ಟಾಗುತ್ತೆ. ಸೊ ಹಾಗಾಗಿ ಅವಳು ಸತ್ತು ಹೋಗ್ತಾಳೆ. ಇವನು ಅವಳು ಸಾಯೋದಕ್ಕಿಂತ ಮುಂಚೆನೆ, ಅಂದ್ರೆ ಇವನ್ಗೆ ಒಬ್ಳು ಅಕ್ಕ ಇರ್ತಾಳೆ, ಅವಳು ಬ್ಲ್ಯಾಕ್ ಮ್ಯಾಜಿಕ್ ಸ್ಪೆಷಲಿಸ್ಟ್. ಸೊ ಅವಳಿಗೆ ಆ ವಿದ್ಯೆ ಗೊತ್ತಿರುತ್ತೆ. ಸೊ ಇವನ್ಗೆ ಅವಳನ್ ಕಂಡ್ರೆ ತುಂಬಾ ಇಷ್ಟ ಅಲ್ವಾ, ಅವಳು ನನ್ ವಶಕ್ಕೆ ಬರ್ಬೇಕು ಅಂತ ಅವಳ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೇಕು ಅಂತ ಅವಳ ಫೋಟೋ ಎಲ್ಲ ಕೊಟ್ಟಿರ್ತಾನೆ ಅವನು. ಸೊ ಹಾಗೆ ಬಟ್ ಇವಳು ಸತ್ತು ಹೋಗ್ತಾಳಲ್ವಾ. ಸೊ ಅವಾಗ ಅವ್ನ್ಗೆ ಅನ್ಸತ್ತೆ ಇವಳ ಆತ್ಮನ ಎಲ್ಲೂ ಹೋಗೋದಕ್ ಬಿಡಬಾರ್ದು. ಅಂದ್ರೆ ಅವ್ನ್ ಹುಚ್ಚ ಆಗಿರ್ತಾನೆ ಅವಳ ವಿಚಾರದಲ್ಲಿ. ಅವಳು ಸತ್ತು ಹೋದ್ರು ಅವಳ ಆತ್ಮ ನನ್ ಜೊತೆನೆ ಮಾತಾಡ್ತಾ ಇರ್ಬೇಕು ಅನ್ನೋ ಒಂದು ಹುಚ್ಚು ಮೆಂಟಾಲಿಟಿಯಿಂದ ಅವನ ಅಕ್ಕನ ಸಹಾಯದಿಂದ ಅವಳ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವಳ ಆತ್ಮನ ಅಲ್ಲೇ ದಿಗ್ಬಂಧನ ಮಾಡಿರ್ತಾನೆ. ಸೊ ಈ ವಿಚಾರ ಸ್ಕೂಲಲ್ಲಿ ಯಾರಿಗೂ ಗೊತ್ತಿರಲ್ಲ. ರಿನೋವೇಷನ್ ಎಲ್ಲ ಮಾಡ್ಸಿರ್ತಾರೆ, ಅವರು ಪ್ರಿನ್ಸಿಪಲ್ ಅನ್ಕೊಂಡಿರ್ತಾರೆ ಏನೋ ಒಂದು ಸ್ಟೈಲ್ಗೋಸ್ಕರ, ಒಂದು ಲುಕ್ಗೋಸ್ಕರ ಅದು ವಾಲ್ನ ಕ್ರಿಯೇಟ್ ಮಾಡಿರ್ತಾರಂತ. ಬಟ್ ಅದ್ರ ಹಿಂದೆ ಇಂಥ ದುರಾಲೋಚನೆ ಇದೆ ಅಂತ ಆ ಪ್ರಿನ್ಸಿಪಲ್ಗೂ ಗೊತ್ತಿರಲ್ಲ. ಸೊ ಈ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಡೈರೆಕ್ಟ್ ಆಗಿ ಪೊಲೀಸ್ ಅವರು ಅವನ್ನ ಅರೆಸ್ಟ್ ಮಾಡ್ತಾರೆ. ಪಾಪ ಅವ್ರ ತಂದೆ ತಾಯಿಗೆ ಹೇಗಾಗಿರ್ಬೇಡ, ತುಂಬಾ ಬೇಜಾರಾಗುತ್ತೆ. ಒಬ್ಳೆ ಮಗಳು, ಬೇರೆ ಮಕ್ಕಳಿಲ್ಲ. ಅವಳು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ ತಂದೆ ತಾಯಿನ. ಆಗಷ್ಟೇ ಅವಳ ಡ್ರೀಮ್ ಜಾಬ್ ಸಿಕ್ಕಿರುತ್ತೆ, ತುಂಬಾ ಚೆನ್ನಾಗಿ ಅವ್ರ ಜೀವನ ನಡೀತಾ ಇರುತ್ತೆ. ಬಟ್ ಅಷ್ಟರಲ್ಲಿ ಅವನ ಹುಚ್ಚು ಪ್ರೀತಿಯಿಂದ ಈ ತರ ಎಲ್ಲ ನಡೆದೋಯ್ತು. ಅದೇ ಹೇಳೋದು, ನಾವು ಯಾವತ್ತು ದುಡುಕ್ಬಾರ್ದು ಅಂತ. ಸೊ ಈ ಸ್ಟೋರಿಯಿಂದ ನಿಮ್ಗೆ ಏನ್ ಅರ್ಥ ಆಯ್ತು, ಏನ್ ಅನ್ನಿಸ್ತು? ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಿಜವಾಗ್ಲೂ ಇದೆಯಾ? ಎಕ್ಸ್ಪೀರಿಯನ್ಸ್ ಮಾಡಿದವರು ಇದ್ದಾರೆ ಅಂಡ್ ಕೆಲವರು ಅದನ್ನೆಲ್ಲ ನಂಬಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ, ಪೂರ್ತಿಯಾಗಿ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋಗೆ ಹಾಗೆ ಪ್ರೀತಿ ಕೊಟ್ಟಿದ್ದೀರೋ, ಸೊ ಈ ವಿಡಿಯೋಗೂ ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ರೀತಿ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಕೀಪ್ ರೀಡಿಂಗ್ ಅಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.